ನೋಡಿ ಇಲ್ಲಿ ನೋಡಿ, ಇದು ಕಾಫಿ ಬೀಜವನ್ನು ನಾನಾಗ ತೋರಿಸಿದಲ್ಲ, ಅರಿಶಿನ ಇವರು ಇಲ್ಲಿ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ಹಳದಿ ಅದು ತೆಗೆಯೋದು ನೋಡಿ. ವ್ಯೂ ನೋಡ್ಬೋದು ಹಿಂದೆ ಹೇಗೆ ಬರ್ತದೆ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2026 ಅದು ಇದು ಫಸ್ಟ್ ವ್ಲಾಗ್ ನಂದು. ಸೊ ಎಲ್ಲರಿಗೆ ಹ್ಯಾಪಿ ನ್ಯೂ ಇಯರ್. ನ್ಯೂ ಇಯರ್ ಆಗಿ 15 ದಿವಸ ಜಾಸ್ತಿ ಆಯಿತು, ಆದರೆ ನಾನು ಈಗ ವಿಶ್ ಮಾಡ್ತಿದ್ದೇನೆ. ಇವತ್ತೆಂತ ನಮ್ಮದು ಪ್ಲ್ಯಾನ್ ಅಂತ ಹೇಳಿದರೆ, ನಮಗೆ ಮೂಡಿಗೆರೆ ಹೋಗ್ಲಿಕ್ಕೆ ನನ್ನ ಚಿಕ್ಕಪ್ಪನ ಮನೆಗೆ. ಸೊ ಕಾರಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. ಸೊ ಇಲ್ಲಿಂದ ನಾನು ಮತ್ತು ನಂದು ಅಪ್ಪ ಹೋಗ್ತೇವೆ, ಮತ್ತು ನಂದು ಚಿಕ್ಕಮ್ಮನದ್ದು ಮಗ ಬರಲಿಕ್ಕಿದ್ದಾರೆ. ಸೊ ಈಗ ಇದು ವಿಂಡ್ಶೀಲ್ಡ್ ಎಲ್ಲ ಕೊಳೆ ಆಗಿದೆ. ಇದು ಕೊಳೆ ಆದದನ್ನೆಲ್ಲ ಈಗ ಕ್ಲೀನ್ ಮಾಡುವ, ಹೋಗುವಾಗ ಎಂತ ಪ್ರಾಬ್ಲಮ್ ಆಗಬಾರ್ದಲ್ಲ. ಸೊ ಅದಕ್ಕೆ ವಿಂಡ್ಶೀಲ್ಡ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ನಮ್ಮದು ರೂಟ್ ಯಾವುದಂತ ಹೇಳಿದರೆ, ಕಾರ್ಕಳಕ್ಕೆ ಹೋಗಿ ಕಾರ್ಕಳದಿಂದ ಚಾರ್ಮಾಡಿ ಆಗಿ ಮೂಡಿಗೆರೆ, ಆ ರೂಟಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. ಸೊ ಅದೇ ಈಗ ಕ್ಲೀನ್ ಮಾಡಿ ಎಲ್ಲ ಆಯ್ತಲ್ಲ, ಈಗ ಗಾಡಿಯನ್ನು ಕೋಲ್ಡ್ ಸ್ಟಾರ್ಟ್ ಮಾಡುವ. ಈಗ ನಾವು ಬಂದ್ವಿ, ಆಲ್ಮೋಸ್ಟ್ ಮೂಡಿಗೆರೆ ರೀಚ್ ಆದ್ವಿ. ಈಗ ನಾವು ಚಾರ್ಮಾಡಿ ಘಾಟಲ್ಲಿದ್ದೇವೆ. ಅಲ್ಲಿ ನಮ್ಮದು ಕಾರ್ ಉಂಟು, ಅಲ್ಲಿ ನೋಡ್ಬೋದು. ಸ್ವಲ್ಪ ಇಲ್ಲಿ ವ್ಯೂ ನೋಡ್ಲಿಕ್ಕೆ ಅಂತ ನಾವು ನಿಂತಿದ್ದೇವೆ. ಇಲ್ಲಿ ವ್ಯೂ ನೋಡ್ಬೋದು ನನ್ನ ಹಿಂದೆ ಹೇಗೆ ಬರ್ತುಂಟಂತ. ಆ ನಂತರ ಇಲ್ಲಿ ಅದು ಸಹ ನೋಡಿ, ಇಲ್ಲಿ ಅದು ಕೆಳಗೆ ಫುಲ್ಲು ಬೆಟ್ಟ. ಒಂದು 8ರಿಂದ 10 ಹೇರ್ಪಿನ್ ಬೆಂಡ್ ಇತ್ತು, ಅದರಲ್ಲಿ ಬಂದ್ವಿ. ಚಾರ್ಮಾಡಿ ಘಾಟಿಂದ ನಮಗೆ ಮೂಡಿಗೆರೆ ಅಲ್ಲಿ ನಮ್ಮದು ಚಿಕ್ಕಪ್ಪದ್ದು ಮನೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಉಂಟು. ಈಗ ಅಲ್ಲಿಗೆ ಹೋಗುವ, ಆಯಿತು. ಚಿಕ್ಕಪ್ಪಂದು ಮನೆಗೆ ಬಂದ್ವಿ. ಇಲ್ಲಿ ನೋಡ್ಬೋದು ಅವರದ್ದು ಆಡು ಇಲ್ಲಿ ಇಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಯಾವುದ್ರ ಗಿಡ ಅಂತ ನಂಗೆ ಗೊತ್ತಿಲ್ಲ, ಆದರೆ ಇದು ಯಾವುದ್ರದ್ದು ಅವರ ಹತ್ರನೇ ಕೇಳಬೇಕಿದು, ಯಾವುದ್ರದ್ದು ಕಾಫಿ ಅದ್ದ ಎಂತ ಅಂತ ನಂಗೆ ಗೊತ್ತಿಲ್ಲ. ಇದೆಲ್ಲ ಇವರದೇ ತೋಟ, ನಂದು ಚಿಕ್ಕಪ್ಪದ್ದು. ಕಾಣ್ತುಂಟಂತ ಎಣಿಸ್ತೇನೆ ನಾನು. ನೋಡ್ಬೋದು ನೀವು ಗಾಯ್ಸ್, ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಇಲ್ಲಿ ಬಂದದ್ದು. ನಾನು ಇಷ್ಟು ತನಕ ನಾನು ಬರಲಿಲ್ಲ ಇಲ್ಲಿಗೆ, ಇದೇ ಫಸ್ಟ್ ಟೈಮು. ಫುಲ್ಲು ಕಾಡು ನೋಡ್ಬೋದು, ನಾಯಿ ಬೊಗಳ್ತುಂಟು ಅವ್ರದ್ದು. ಅಲ್ಲಿ ಎದುರಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇದೆ ನೋಡಿ. ಹಾಯ್ ಮಾಡು. ಹಾಯ್ ಆಂಡ ಒಣಸಾಂಡ ಆಂಡ.
ನೋಡ್ಬೋದು ಇದು ಅರಿಶಿನ. ಇವರು ಇಲ್ಲಿ ಬಾಯ್ಲ್ ಮಾಡಿ ಇಟ್ಟಿದ್ದಾರೆ. ಇದನ್ನು ಬಾಯ್ಲ್ ಮಾಡಿ ಒಣಗಿಸಿ ನಂತರ ಇದರದ್ದು ಹುಡಿ ಮಾಡಲಿಕ್ಕೆ ಅರಿಶಿನ. ನೋಡ್ಬೋದು ಇಲ್ಲಿ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಇದರದ್ದು ಅರಿಶಿನದ್ದು. ಇಲ್ಲಿ ನೋಡ್ಬೋದು ಇದು ಕಾಫಿ ಬೀಜ ಇಲ್ಲಿ ನೋಡಿ. ಎಲ್ಲಿ ನೋಡ ನೋಡಿ, ಇದೆಲ್ಲ ಕಾಫಿ ಬೀಜ. ಇದನ್ನು ಒಣಗಿಸ್ಬೇಕಲ್ಲ, ಅದು ಹಣ್ಣಾದ ನಂತರ ಒಣಗಿಸುದಲ್ಲ. ಹಳದಿಯದ್ದು ತೆಗೆಯುದು ನೋಡಿ. ಅದು ಹೇಗೆ ನೆಡುದು, ಹೇಗೆ ಹೇಳು? ಒಂದೊಂದು ಕೊಂಬು ತೆಗೆಯುದು. ಇದನ್ನು ಹೀಗೆ ನೆಟ್ರೆ ಹಳದಿ ಟರ್ಮರ್. ಇದು ಸ್ಮೆಲ್ ನೋಡಿ ಅಂತ, ಅದು ಒಳ್ಳೆ ಸ್ಮೆಲ್ ಹರಿದು ಅರಿಶಿನದ್ದು. ಇದ್ರಲ್ಲೆಲ್ಲ ಕಣ್ಣಲ್ಲಿ ಆಗುದು. ಇದೆಂತ ಶುಂಠಿ. ಇದು ಶುಂಠಿ ಅದ. ನೋಡಿ ಇದು ಶುಂಠಿ ನೋಡಿ, ಶುಂಠಿ ತೆಗೆಯೋದು ನೋಡಿ, ನ್ಯಾಚುರಲ್ ಶುಂಠಿ. ಒಂದು ಕುಕ್ಕಿ ಅಷ್ಟು ಶುಂಠಿ ಹಾಕಿ ಒಂದು 6 ಮೂಟೆ ಶುಂಠಿ ಆಗಿತ್ತು. ಅದು ಲಾಸ್ಟಿಗೆ ರೇಟ್ ಇಲ್ಲದೆ ಹೀಗೆ ಹೀಗೆ ದೊರತಿದ್ದು ಮಾಡಿದೆ ಬಿಡ್ ಮಾಡಿ ಅದು ರೇಟ್ ಇಲ್ಲ. ಅದೆಂತ ಗೊಬ್ಬರದ್ದು ಎಂತ ಮದ್ದು ಬಿದ್ದು ಇದು ನೋಡಿ, ಹಾಯ್ ಮಾಡು ನೋಡಿ. ಇದು ಇಲ್ಲಿ ನೋಡಿ, ಇದು ಕಾಫಿ ಬೀಜವನ್ನು ನಾನಾಗ ತೋರಿಸಿದ್ದಲ್ಲ, ಇದು ರೋಸ್ಟ್ ಮಾಡಿದಲ್ಲ. ಇದು ಇಲ್ಲ, ರೋಸ್ಟ್ ಆಗಲಿಲ್ಲ, ಇದು ರೋಸ್ಟ್ ನಾವು ಮಾಡಬೇಕು. ಇದು ಒಣಗಿಸಿದಲ್ಲ, ಇದು ಒಣಗಿಸಿದಲ್ಲ, ಒಣಗಿಸಿದು ಹೀಗಿರ್ತದೆ ನೋಡಿ, ಹೀಗಿರ್ತದೆ ಒಣಗಿಸುವ ಮುಂಚೆ. ಒಣಗಿಸಿದ ನಂತರ ಒಣಗಿಸಿ ಸಿಪ್ಪೆ ತೆಗೆದು ಹೀಗೆ ಆಗ್ತದೆ ಸ್ಮೆಲ್. ಇದು ಬೇಳೆಯನ್ನು ಹುರಿದು ಪುಡಿ ಮಾಡಬೇಕು, ಪುನಃ ಹುರಿಬೇಕು ಇದನ್ನಲ್ಲ, ಹುರಿದು. ಕೋಳಿ ಒಂದು ಹಿಡಿತು ನೋಡಿ, ಅಲ್ಲಿ ಒಂದು ಹಿಡಿಯ ಕೈ ಹಾಕಿ. ಇದು ನೋಡಿ ಗಾಯ್ಸ್, ಹಣ್ಣಾದ ಕಾಫಿ. ಇದನ್ನು ಒಣಗಿಸಿ ಆಗ ತೋರಿಸಿದಲ್ಲ ಬೀಜದಾಗಿ ಆಗ್ತದೆ. ಸಿಪ್ಪೆ ತೆಗೆದ ಅಂತ ರೋಸ್ಟ್ ಮಾಡಿ ಹುಡಿ ಮಾಡಿದರೆ ಕಾಫಿ ರೆಡಿ, ಕಾಫಿ ಹುಡಿ. ಸೊ ಹಲೋ ಗಾಯ್ಸ್, ನಾವೀಗ ಚಿಕ್ಕಪ್ಪನ ಮನೆಯಿಂದ ಬಂದ್ವಿ. ಇದು ಪೇಟೆ ಹತ್ರ ನಿಂತಿದ್ದೇವೆ ನಾವು. ಪೇಟೆ ಹತ್ರ ಅಂದರೆ ಸ್ವಲ್ಪ ಚಹಾ ಕುಡಿಲಿಕ್ಕೆ ಅವರು ಹೋದರು. ಚಹಾ ನಾವು ಕಾರ್ಕಳಕ್ಕೆ ಇನ್ನು ಹೋಗಬೇಕು. ಕಾರ್ಕಳದಿಂದ ನಂತರ ನಮ್ಮ ಮನೆಗೆ ನಾವು ಹೋಗ್ತೇವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬೋರ್ಡಲ್ಲಿ ಕಾಣ್ತಿರ್ಬೋದು ಅಂತ ಎಣಿಸ್ತೇನೆ ನಾನು ನಿಮಗೆ. ಸೊ ನಮಗೀಗ 2 ಆಪ್ಷನ್ ಉಂಟು. ಒಂದು ಕುದುರೆಮುಖ ಸೈಡ್ ಆಗಿ ಹೋಗೋದು, ಅವರು ಇನ್ನೊಂದು ರೂಟ್ ಎಂತಂದರೆ ಚಾರ್ಮಾಡಿ ಘಾಟ್. ಸೊ ನಾವು ಬರುವಾಗ ಚಾರ್ಮಾಡಿ ಘಾಟ್ ಆಗಿ ಬಂದ್ವಿ, ಈಗ ಕುದುರೆಮುಖ ರೂಟಿಂದ ಹೋಗುವ ಅಂತ. ಸೊ ಈಗ ನೋಡುವ ಎಂತ ಆಗ್ತದೆ ಅಂತ, ಕುದುರೆಮುಖವ ಚಾರ್ಮಾಡಿ ಅಂತ ಎಂತಂತ. 90% ಚಾನ್ಸ್ ಈಗ ಕುದುರೆಮುಖ ಆಗಿ ಹೋಗುದಂತ, ಯಾಕಂದರೆ ಬರುವಾಗ ನಾವು ಚಾರ್ಮಾಡಿ ಆಗಿ ಬಂದ್ವಲ್ಲ. ಸೊ ನೋಡುವ ಎಂತ ಅಂತ. ಈಗ ಮನೆಗೆ ಬಂದು ಮುಟ್ಟಿ ಆಯಿತು. ಫುಲ್ ಟಯರ್ಡ್ ಆಗಿದ್ದೇನೆ. ಫುಲ್ 300 ಕಿಲೋಮೀಟರದ್ದು ಇದು ಟ್ರಾವೆಲ್ ಆಗಿತ್ತು. 150 ಹೋಗಲಿಕ್ಕೆ 150 ಬರಲಿಕ್ಕೆ. ನಾವು ಹೋಗುವಾಗ ಚಾರ್ಮಾಡಿಯಾಗಿ ಹೋದದ್ದು, ರಿಟರ್ನ್ ಬಂದದ್ದು ನಾವು ಬರುವಾಗ ಕುದುರೆಮುಖ ಆಗಿ. ಕುದುರೆಮುಖ ರೂಟು ಸ್ವಲ್ಪ ಲಾಂಗ್ ಆಯಿತು, ಹಾಗೆ ಸ್ವಲ್ಪ ಲೇಟ್ ಆಯಿತು. ಈಗ 8:22ಗೆ ನಾವು ಇಲ್ಲಿ ಮನೆಗೆ ಬಂದು ಮುಟ್ಟಿದ್ವಿ. ನಮ್ಮದು ನಾವು ಹೊರಟದ್ದು 8:50 ಆಚೆ ಮಾರ್ನಿಂಗ್. ಈಗ ನಾವು 8:23 ಆಚೆ ಬಂದು ಮನೆಗೆ ಬಂದು ಮುಟ್ಟಿದ್ವಿ. ಇವತ್ತದ್ದು ಎಕ್ಸ್ಪೀರಿಯೆನ್ಸ್ ತುಂಬ ಒಳ್ಳೆ ಆಯಿತು. ಚಿಕ್ಕಪ್ಪನದ್ದು ತೋಟ ಎಲ್ಲ ನೋಡಿ ಬಂದ್ವಿ, ತುಂಬ ಒಳ್ಳೆಯದಿತ್ತು. ಈ ವ್ಲಾಗಲ್ಲಿ ನಿಮಗೆ ಎಂತ ಇಷ್ಟ ಆಯಿತು, ಎಂತ ಇಷ್ಟ ಆಗಿಲ್ಲ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ.